ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನಿಮಗೂ ಸಹ ಪರೀಕ್ಷೆಯಲ್ಲಿ ಟೈಮ್ ಸಾಕಾಗ್ತಾ ಇಲ್ವಾ? ಎಷ್ಟೇ ಓದಿದ್ರು ಪರೀಕ್ಷೆಯಲ್ಲಿ ಎಲ್ಲಾ ಪ್ರಶ್ನೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಟಚ್ ಮಾಡಕ್ ಆಗ್ತಾ ಇಲ್ವಾ? ಈ ಒಂದು ಸಮಸ್ಯೆ ಎಲ್ಲರಿಗೂ ಎದುರಿಸಲೇಬೇಕಾದದ್ದು. ಯಾಕಂತಂದ್ರೆ ಪರೀಕ್ಷೆಯಲ್ಲಿ ಕೇವಲ 90 ನಿಮಿಷಗಳು ಇರೋದ್ರಿಂದ ಎಲ್ಲಾ ಪ್ರಶ್ನೆಗಳನ್ನ ಟಚ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಂತಂದ್ರೆ ಅದಕ್ಕೆ ನೀವು ತಯಾರಿಯನ್ನು ನಡೆಸಬೇಕು. ತಯಾರಿ ಯಾವ ರೀತಿ ನಡೆಸಬೇಕು? ಉಚಿತ ಮಾಕ್ ಟೆಸ್ಟ್ ಗಳನ್ನ ಬರಿಬೇಕು. ಮಾಕ್ ಟೆಸ್ಟ್ ಅಂದ್ರೆ ಏನು? ಮಾದರಿ ಪರೀಕ್ಷೆಗಳನ್ನ ನೀವು ಬರೆದು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ನೀವು ಎಕ್ಸಾಮ್ ಅಲ್ಲಿ ಎಲ್ಲಾ ಪ್ರಶ್ನೆಗಳ ಮೇಲೆ ಕಾನ್ಸಂಟ್ರೇಟ್ ಅನ್ನ ಮಾಡಿ ಪರೀಕ್ಷೆಗೆ ಎಲ್ಲಾ ಪ್ರಶ್ನೆಗಳನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಈ ಮಾಕ್ ಟೆಸ್ಟ್ ಅನ್ನ ಎಲ್ಲಿ ಬರೆಯುವುದು? ನೀವು ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಚಾರ್ಜ್ ಮಾಡ್ತಾರೆ, ಫ್ರೀ ಆಗಿ ಯಾರು ಕೊಡುದಿಲ್ಲ. ಅಂತ ವಿದ್ಯಾರ್ಥಿಗಳಿಗಾಗಿ RRBA ತನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಉಚಿತವಾಗಿ ಮಾದರಿ ಪರೀಕ್ಷೆ ನಡೆಸ್ತಾ ಇದೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. RRB ತನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಉಚಿತವಾಗಿ, ಇದಕ್ಕೆ ಯಾವುದೇ ರೀತಿಯಿಂದ ಅಮೌಂಟ್ ಕೊಡುವಂತ ಅವಶ್ಯಕತೆ ಇರುವುದಿಲ್ಲ. ಫ್ರೀ ಆಗಿ ಎಕ್ಸಾಮ್ ಯಾವ ರೀತಿ ಇರ್ತದಲ್ಲ ಅದೇ ರೀತಿಯ 100 ಮಾರ್ಕ್ಸ್ ಗಳನ್ನ 90 ನಿಮಿಷಗಳಲ್ಲಿ ಒಂದು ಕಂಪ್ಯೂಟರ್ ಸ್ಕ್ರೀನ್ ನಿಮ್ಮ ಮನೆಯಲ್ಲಿ ಇತ್ತಂತಂದ್ರೆ ಅದನ್ನ ತಗೊಂಡು ನೀವು ಅಥವಾ ಮೊಬೈಲ್ ಅಲ್ಲೇ ಸಹ ನೀವೇನಂತಂದ್ರೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇನ್ನೇಕ್ ತಡ ಈ ಒಂದು ಮಾದರಿ ಪರೀಕ್ಷೆನ ಯಾವ ರೀತಿ ಬರೆಯುವುದು, ಅದನ್ನ ಯಾವ ರೀತಿ ಆನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನಮ್ಮ ಫ್ರೀ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಅದಕ್ಕೆ ಜಾಯಿನ್ ಮಾಡಿ. ನಿಮಗೆ ಡೇ ಬೈ ಡೇ ಅಪ್ಡೇಟ್ ಸಿಗುತ್ತಾ ಇರುತ್ತೆ. ಬನ್ನಿ ಸ್ನೇಹಿತರೆ, ಇನ್ನೇಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆ ಒಂದು ನಿಟ್ಟಿನಲ್ಲಿ ಸ್ನೇಹಿತರೆ, ಯಾರೆಲ್ಲ ಗ್ರೂಪ್ ಡಿ 2025ರ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರಿಗೆ ಒಂದು ನಮ್ಮ ಚಾನೆಲ್ ವತಿಯಿಂದ ಹಿಂದಿನ ವರ್ಷದ ಅಂದ್ರೆ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಗಳನ್ನ PDF ಒಂದ್ ಸೆಟ್ ಕೊಡ್ತಾ ಇದೀವಿ. ಇದರಲ್ಲಿ ಏನಿರುತ್ತೆ ಅಂತಂದ್ರೆ 2025ರಲ್ಲಿ ನಡೆದಿರ್ತಕ್ಕಂತ ಒರಿಜಿನಲ್ ಕ್ವೆಶ್ಚನ್ ಪೇಪರ್ ಗಳು ಇರ್ತವೆ. 25ಕ್ಕೂ ಹೆಚ್ಚು ಸೆಟ್ ಕ್ವೆಶ್ಚನ್ ಪೇಪರ್ ಗಳು ನಿಮಗೆ ಕೇವಲ 99 ರೂಪಾಯಿಗಳಲ್ಲಿ ಕೊಡ್ತಾ ಇದೀವಿ. ಅದು 2025 ರೀಸೆಂಟ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನೇ ಕನ್ನಡದಲ್ಲೂ ಇರ್ತವೆ, ನಿಮಗೆ ಇಂಗ್ಲಿಷ್ ಅಲ್ಲೂ ಇರ್ತವೆ. ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಬಹುದು. ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು PDF ನಲ್ಲಿ 2025ರ ರೀಸೆಂಟ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. 25ಕ್ಕೂ ಹೆಚ್ಚು ಸೆಟ್ಗಳು ಸಿಗ್ತವೆ. ಯಾರಿಗ್ ಬೇಕೋ ಅವರು ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಏನಂತಂದ್ರೆ ಈ ಕ್ವೆಶ್ಚನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ನೇಹಿತರೆ, ಫ್ರೀ ಮಾಕ್ ಟೆಸ್ಟ್ ಬಿಡಬೇಕಂತಂದ್ರೆ ಈ ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕಾಗ್ತದೆ. ಈ ವೆಬ್ಸೈಟ್ ಅಥವಾ ಈ ಲಿಂಕ್ ಎಲ್ಲಿ ಸಿಗುತ್ತೆ ಅಂದ್ರೆ RRBA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಸಹ ಕೊಟ್ಟಿರ್ತೀನಿ. ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಮಾಡಿದ್ರು ಅವ್ರು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ ಲಿಂಕ್ ಅಂತ ಟೈಪ್ ಮಾಡಿ ನಾನು ನಿಮಗೆ ಲಿಂಕ್ ಅನ್ನ ಕಳಿಸ್ತೀನಿ. ಇಲ್ಲಿ ಒಂದ್ ಏನ್ ಮಾಡ್ಬೇಕಂತಂದ್ರೆ ಜಸ್ಟ್ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಪಾಸ್ವರ್ಡ್ ಮತ್ತೆ ರಿಜಿಸ್ಟ್ರೇಷನ್ ಹಾಕೋ ಅವಶ್ಯಕತೆ ಇರುವುದಿಲ್ಲ. ಜಸ್ಟ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇಲ್ಲಿ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ಮೇಲೆ ವ್ಯೂ ಇನ್ ಅಂತ ಬರುತ್ತೆ. ಜಸ್ಟ್ ನಿಮ್ ಲ್ಯಾಂಗ್ವೇಜ್ ಅನ್ನು ಚೇಂಜ್ ಮಾಡಿ, ನೀವು ಕನ್ನಡದಲ್ಲಿ ಎಕ್ಸಾಮ್ ಬರಿತಾ ಇದ್ರೆ ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಗೆ ಎಕ್ಸಾಮ್ ಏನ್ ಇರುತ್ತೆ ಅದರ ಒಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬೀಳ್ತಾವೆ ಅಂದ್ರೆ ನಿಮಗೆ 100 ಮಾರ್ಕ್ಸ್ ಪ್ರಶ್ನೆಗಳು ಇರ್ತದೆ ಅಂತ ಗೊತ್ತೈತಿ. ಅಂದ್ರೆ ಪರೀಕ್ಷೆಯಲ್ಲಿ 100 ಪ್ರಶ್ನೆಗಳು ಇರ್ತಾವು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಕೊಡ್ತಾರೆ. ಅಂದ್ರೆ 100 ಪ್ರಶ್ನೆಗಳ 100 ಅಂಕಗಳ ಪರೀಕ್ಷೆ ಇದಿರ್ತೈತಿ. ಇದ್ರಲ್ಲಿ ಏನ್ ಮಾಡ್ತಾರಂದ್ರೆ 25 ಜನರಲ್ ಸೈನ್ಸ್ ಮೇಲೆ ಬೀಳುತ್ತೆ, 25 ಮ್ಯಾಥಮೆಟಿಕ್ಸ್ ಅಲ್ಲಿ ಬೀಳುತ್ತೆ, 25 ಏನಂದ್ರೆ ಮೆಂಟಲಿಬಿಲಿಟಿ ಮೇಲೆ ಬೀಳುತ್ತೆ, ಇನ್ನು 20 ಕರೆಂಟ್ ಅಫೇರ್ಸ್ ಮೇಲೆ ಬೀಳುತ್ತೆ. ಈ ರೀತಿಯ ಒಂದು 100 ಅಂಕದ ಪರೀಕ್ಷೆ ಇರ್ತೈತೆ ಅಂತ ಹೇಳಿ ನಿಮಗೆ ಮೊದಲೇ ಏನಂತಂದ್ರೆ ಇಲ್ಲಿ ಕೊಟ್ಟಿರ್ತಾರೆ. 90 ನಿಮಿಷದ ಪರೀಕ್ಷೆ, 90 ನಿಮಿಷದ ಪರೀಕ್ಷೆ ಇರ್ತೈತಿ. 100 ಅಂಕಗಳ ಪರೀಕ್ಷೆ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡ್ತಾರೆ. ನೀವು ಇದನ್ನ ಓದ್ಕೊಂಡ್ಬಿಡ್ರಿ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ಇಲ್ಲಿ ಒಂದು ಇರುತ್ತೆ, ಇದು ಇಲ್ಲೂ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟಿಕ್ ಬಾಕ್ಸ್ ಇರುತ್ತೆ, ಒಂದು ಟಿಕ್ ಮಾಡಿ ಐ ಎಮ್ ಬಿಗಿನ್ ಅಂತ ಕೊಡಿ. ಬಿಗಿನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಇದೇ ನೀವು ಯಾರೆಲ್ಲ ಪ್ರೀವಿಯಸ್ ಆಗಿ ಎಕ್ಸಾಮ್ ಬರ್ದಿದ್ರು ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೇಮ್ ಏನಂತಂದ್ರೆ ಒಂದು RRB ಎಕ್ಸಾಮ್ ಬರೆಯುವಾಗ ನೀವು ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಕೂತಾಗ ಯಾವ ರೀತಿಯ ಸ್ಕ್ರೀನ್ ಇರುತ್ತೋ ಇದೇ ಸೇಮ್ ರೀತಿಯ ಸ್ಕ್ರೀನ್ ನಿಮ್ಗೆ ಕೊಡ್ತಾರೆ. ಇದೇ ರೀತಿಯ ಸ್ಕ್ರೀನ್ ಮೇಲೆ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಈ ಒಂದು ಪರೀಕ್ಷೆಯನ್ನ ನೀವು ಸಮಯ ಸಿಕ್ಕಾಗೆಲ್ಲ ಮನೆಯಾಗ ಬರೆಯೋದ್ರಿಂದ ಅಥವಾ ಯಾವ್ದಾದ್ರು ಸೈಬರ್ ಸೆಂಟರ್ ಅಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಲ್ಯಾಪ್ಟಾಪ್ ಇತ್ತು ಅಥವಾ ಮೊಬೈಲ್ ಇತ್ತು ಈ ರೀತಿಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮೇನಂದ್ರ ನಿಮ್ಮ ಪರೀಕ್ಷೆಯಲ್ಲಿ ಆಗುವಂತ ತಪ್ಪುಗಳನ್ನ ನೀವು ಕಡಿಮೆ ಮಾಡಬಹುದು. ಜಾಸ್ತಿಯ ಏನಂತಂದ್ರೆ ಅಂಕಗಳನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬಹುದು. ನೋಡ್ಬೋದು ನೀವು ಇಲ್ಲಿ ಸೇಮ್ ನೀವೇನು ಎಕ್ಸಾಮ್ ಅಲ್ಲಿ ಬರೆಯುವಾಗ ಟೈಮ್ ಯಾವ ರೀತಿ ಕಡಿಮೆ ಆಗ್ತಾ ಇರ್ತದೋ
ಅದೇ ರೀತಿಯ ಟೈಮ್ ಏನಂತಂದ್ರೆ ಕಡಿಮೆ ಆಗ್ತದೆ. 90 ನಿಮಿಷದಿಂದ ಕಡಿಮೆ ಆಯ್ತು, 89 ಸ್ಲೋ ಆಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರತಿಯೊಂದು ಬಾಕ್ಸ್ ಅನ್ನು ಕೊಡ್ತಾರೆ. ಜನರಲ್ ಸೈನ್ಸ್ ಬೇರೆ, ಮ್ಯಾಥಮೆಟಿಕ್ಸ್ ಬೇರೆ, ಜನರಲ್ ಇಂಟೆಲಿಜೆನ್ಸ್ ಬೇರೆ, ಜನರಲ್ ಅವೇರ್ನೆಸ್ ಬೇರೆ. ಇಲ್ಲಿ ಪ್ರತಿಯೊಂದರಲ್ಲೂ ಏನಂತಂದ್ರೆ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ 25. ಜನರಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಜನರಲ್ ಸೈನ್ಸ್ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಜನರಲ್ ಮ್ಯಾಥಮೆಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇಂಟೆಲಿಜೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಟೆಲಿಜೆನ್ಸ್ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಅವೇರ್ನೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವೇರ್ನೆಸ್ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಈ ರೀತಿಯಿಂದ ನೀವು ಏನಂತಾರೆ ಪ್ರಶ್ನೆಗಳನ್ನ ಓದಬೇಕು. ಇಲ್ಲಿ ಬಾಕ್ಸ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ಯಾವ್ದು ಸರಿಯಾದ ಉತ್ತರ ಅನ್ಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನಂತಾರೆ ನೀವು ಸೇವ್ ನೆಕ್ಸ್ಟ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ಮ ಪ್ರಶ್ನೆಗಳು ಏನಾಗ್ತವೆ ಇಲ್ಲಿ ಮುಂದೆ ಆಗ್ತಾ ಹೋಗ್ತವೆ. ಇಲ್ಲಿ ಟಿಕ್ ಮಾಡ್ಬೇಕು ನೀವು ಸರಿಯಾದ ಉತ್ತರ ಯಾವ್ದಂತೇಳಿ. ಇಲ್ಲಿ ಕೊಟ್ಟಿರ್ತಾರೆ ಏನಂತಂದ್ರೆ ಸಾರಿಗೆ ಸರಕುಗಳು, ಬ್ಯಾಂಕ್ಗಳು, ನಿಮ್ಗೆ ಯಾವ ಸರಿಯಾದ ಉತ್ತರ ಅನ್ಸುತ್ತೋ ಅದ್ರ ಮೇಲೆ ಟಿಕ್ ಮಾಡಿ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಹೋದ್ರಿ ಅಂತಂದ್ರೆ ಪ್ರಶ್ನೆಗಳು ಏನಂದ್ರೆ ಸೇವ್ ಆಗ್ತಾ ಹೋಗ್ತವೆ. ಈ ರೀತಿಯಿಂದ ನೀವು ಪ್ರಶ್ನೆ ಪತ್ರಿಕೆಯನ್ನ ಬರೆಯುವುದನ್ನ ಪ್ರಾಕ್ಟೀಸ್ ಮಾಡಬಹುದು. ಪ್ರಾಕ್ಟೀಸ್ ಮಾಡೋದ್ರಿಂದ ಏನಂತಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಅಕ್ಯುರೇಸಿಯನ್ನ ಜಾಸ್ತಿ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ಸ್ನೇಹಿತರೆ. ಈ ಒಂದು ಸವಲತ್ತನ್ನ, ಈ ಒಂದು ಸುವಿಧಾವನ್ನ RRB ನಿಮಗಾಗಿ ಫ್ರೀ ಆಗಿ ಕೊಡ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯಿಂದ ಅಮೌಂಟ್ ಕೊಡುವಂತ ಚಾರ್ಜ್ ಇರುವುದಿಲ್ಲ. ಆದಷ್ಟು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡ್ಕೊಂಡು ಇದನ್ನ ಯೂಸ್ಫುಲ್ ಆಗಿ ಬಳಸ್ಕೊಡ್ರಿ. ಯಾಕಂದ್ರೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಈ ಒಂದು ಅಂಕಗಳನ್ನ ಯಾಕೆ ಕಳ್ಕೊಳ್ತಾರ ಅಂತಂದ್ರೆ ಟೈಮ ಸಾಲುದಿಲ್ಲ ಅವ್ರಿಗೆ. ಹೋಗಿ ಮೊದಲು ನೀವು ಪ್ರಶ್ನೆ ಓದಾಕ ಒಂದ್ ಅರ್ಧ ತಾಸು ತುಂಬಿಡ್ತೀರಿ, ನಿಮಗೆ ಎಲ್ಲಾ ಪ್ರಶ್ನೆಗಳು ಟಚ್ ಮಾಡಕ್ ಆಗೋದಿಲ್ಲ. ಆದ್ದರಿಂದ ಮೊದಲು ಪ್ರಾಕ್ಟೀಸ್ ಮಾಡ್ರಿ. ಯಾವ ರೀತಿ ಪರೀಕ್ಷೆ ಇರ್ತೈತಿ ನೋಡ್ಕೋರಿ, ಯಾವ ರೀತಿಯ ಕ್ವಶನ್ ಪೇಪರ್ ಬರ್ತೈತಿ ನೋಡ್ಕೋರಿ, ಸೆಕ್ಷನ್ ಗಳು ನೋಡ್ಕೋರಿ, ಯಾವ ರೀತಿ ಪ್ರಶ್ನೆಗಳು ಬೀಳ್ತಾವಂತ ನೋಡ್ಕೋರಿ. ಈ ಎಲ್ಲ ಆದ್ಮೇಲೆ ಈ ಪ್ರಾಕ್ಟೀಸ್ ಅನ್ನ ಮಾಡಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಹಳೆಯ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ಬೇಕಂತಂದ್ರ ಅಂದ್ರೆ ಏನ 2025ರಲ್ಲಿ ಒಂದು ಎಕ್ಸಾಮ್ ಆಯ್ತು ತರದು. 2025ರಲ್ಲಿ ಎಕ್ಸಾಮ್ ಆಗಿದೆ, 18ರಲ್ಲಿ ಎಕ್ಸಾಮ್ ಆಗಿದೆ, ಆಮೇಲೆ 2012ರಲ್ಲಿ ಎಕ್ಸಾಮ್ ಆಗಿದೆ. ಈ ಎಲ್ಲಾ ಪ್ರಶ್ನೆಗಳು ಬೇಕಂತಂದ್ರೆ ನಿಮ್ಗೆ 2025ರ ರೀಸೆಂಟ್ ಪ್ರಶ್ನೆ ಪತ್ರಗಳು ಸಹ ಸಿಗ್ತಾವೆ. ಕೇವಲ 99 ರೂಪಾಯಿಗಳನ್ನ ಕೊಟ್ಟು ನಮ್ಮ ಚಾನೆಲ್ ವತಿಯಿಂದ ತಗೊಳ್ಬಹುದು. ಇದು RRB ವತಿಯಿಂದ ಅಲ್ಲ, ನಮ್ಮ ಚಾನೆಲ್ ವತಿಯಿಂದ ನಿಮ್ಗೆ ಕೇವಲ 99 ರೂಪಾಯಿಗಳಲ್ಲಿ PDF ನಲ್ಲಿ ಬರ್ತಾವೆ. ಏನಂತಂದ್ರ 25ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ಗಳು ಸಿಗ್ತಾವೆ ನಿಮಗೆ. ಏನಂದ್ರೆ ನೀವು ತಗೊಂಡು ಮಾಕ್ ಟೆಸ್ಟ್ ನ ಬರೆದು ಆಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಗಳನ್ನ ತಗೊಂಡು ಅಭ್ಯಾಸನ ಮಾಡಿದ್ರೆ ಅಂತಂದ್ರೆ ನೀವು 100% ಸಕ್ಸಸ್ ಅನ್ನ ಕಾಣಬಹುದು ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಗಳನ್ನ ಎಲ್ಲರೂ ಯೂಸ್ ಮಾಡ್ಕೊಡ್ರಿ. ಯಾಕಂದ್ರೆ ರೀಸೆಂಟ್ ಇರುವಂತ ಒರಿಜಿನಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದನ್ನ ನೀವು ಬಿಡಿಸಿದ್ರಿಂದ ನಿಮ್ಮ ಅಕ್ಯುರಸಿ ಜಾಸ್ತಿ ಆಗತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.